ಸೀತಾರಾಮ ಕಲ್ಯಾಣ ನಡೆಸೋ ಅರ್ಹತೆ ಶೌರ್ಯಂಗೆ ನನ್ನ ಮೊಮ್ಮಗಳು ಕಲ್ಯಾಣಿಗೆ ಮಾತ್ರನೇ ಇದೆ. ಅದಕ್ಕೆ ಪೂಜೆಯಲ್ಲಿ ಅವರಿಬ್ರೇ ಕೂತ್ಕೋತಾರೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಈ ಮನೆಯಲ್ಲಿ ಇನ್ಯಾರೇ ಮಾತಾಡಿದ್ರೂ ನಡೆಯಲ್ಲ. ಕಲ್ಯಾಣಿ, ಶೌರ್ಯ, ನೀವಿಬ್ರು ಹೋಗಿ ಮಂಗಳ ಸ್ನಾನ ಮಾಡಿಸಿ. ಹೋಗಿ. ಸ್ಟಾರ್ಟ್ ಆಗೆ ನಿನಗೇನ್ ಕಡಿಮೆ ಮಾಡಿದೀನಿ? ನೀರ್ ಕುಡಿಯೋ ಹಾಗೆ ಕುಡಿತಿದ್ರು ಪೆಟ್ರೋಲ್ ಹಾಕಿಸ್ತಿದೀನಿ. ಹೆಂಡತಿ ತವ್ರ ಮನೆಗೆ ಹೋದಾಗೆ ವಾರಕ್ಕೊಂದ್ಸರಿ ಶೆಡ್ಗೆ ಹೋಗ್ಬೇಕಂದ್ರ ಕಳಿಸ್ತಿದೀನಿ. ಇನ್ನು ಏನ್ ಮಾಡ್ಬೇಕೆ? ಹೆಂಡತಿನ ಬಿಟ್ಟು ಎರಡನೇ ಹೆಂಡತಿನ ತಂದ್ಕೊಂಡಾಗೆ ಇನ್ನೊಂದು ಗಾಡಿ ತಗೊಳೋದ್ ಬಿಟ್ಟು ನನಗೆ ಗೊತ್ತೇ, ನನ್ನ ದೇಹದಲ್ಲಿ ಅಂಗಾಂಗಗಳನ್ನ ಮಾರ್ಕೊಳ್ಳೋವರೆಗೂ ನನ್ನನ್ನು ಬಿಡಲ್ಲ. ನಡಿ, ಕೋರ್ಟ್ವರೆಗೂ ಹೋಗೋಣ. ಅಮ್ಮ ಬಾ ಅಂತಿದ್ದ ಹಾಗೆ ಬರಕ್ ಆಗಲ್ಲಮ್ಮ. ಮೊದಲು ಕೋರ್ಟ್ಗೆ ಹೋಗಿ ಒಂದ್ ಸೈನ್ ಮಾಡ್ಬಿಟ್ಟು ಜೊತೆಗೆ 2 ದಿನದಲ್ಲಿ ನಿಮ್ಮ ಕೇಸಿಗೆ ಸಂಬಂಧಿಸಿರೋ ಫೈಲ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. ಅದೇ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಈ ಕಲ್ಯಾಣೋತ್ಸವದಲ್ಲಿ ಕೂಡ ನಿಮಗೆ ತುಂಬಾ ಬೆಲೆ ಬಾಳೋ ಸಮಾಚಾರ ಸಿಗುತ್ತೆ. ಅಲ್ಲಿಗೆ ಬಂದು ನಿಮ್ಮ ಮನೆಯವ್ರ ಪ್ರೀತಿ ನೋಡಿ ಕಣ್ಣೀರ್ ಹಾಕೋದ್ ಬಿಟ್ರೆ ಮಾಡೋದೇನಿದೆಯಮ್ಮ? ಆದ್ರೂ ನೀನ್ ಕರೀತಿದ್ಯಾ ಅಂತ ತಪ್ಪದೆ ಬರ್ತೀನಮ್ಮ. ತಡ ಆಗೋಯ್ತು, ಇಡ್ತೀನಮ್ಮ. ನಡಿಯೇ ಪಂಚಕಲ್ಯಾಣಿ. ಏನ್ ಸಂಪದ ಇದು? ನೀನು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ಇವತ್ತು ನಡೀತಿರೋದು ಸೀತಾರಾಮ ಕಲ್ಯಾಣ. ದೇವ್ರ ಪೂಜೆಲೂ ಕೂಡ ಶೌರ್ಯನ ಹೇಗ್ ಕಷ್ಟಕ್ಕೆ ಸಿಕ್ಕಾಕ್ಸೋದು ಅಂತ ಯೋಚನೆ ಮಾಡ್ತಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿಗೀತಿ ಇದೆಯಾ? ನಿಮ್ ರಾಯಭಾರ ನಿಮ್ ಮಗಳಿಗೋಸ್ಕರ ಅಂತ ನನಗ್ ಗೊತ್ತು. ನಾನ್ ಬಂದಿದ್ದು ಹಬ್ಬನೋ ಪೂಜೆನೋ ಮಾಡೋದಕ್ಕಲ್ಲ, ಅದು ದೇವ್ರದೇ. ಆದ್ರೂ ಸರಿ, ನಾನ್ ಶೌರ್ಯನ್ ಪಕ್ಕದಲ್ಲಿ ಮನೆ ಮೇಲೆ ಪೂಜೆ ಕೂತ್ಕೋಬೇಕು ಅನ್ನೋದು ನನ್ನ ಹಠ ಅಲ್ಲ. ನಿಮ್ ಮಗಳು ಮಾತ್ರ ಕೂತ್ಕೋಬಾರ್ದು, ಅದೇ ನನಗ್ ಬೇಕಾಗಿರೋದು. ಅದಕ್ಕೆ ಇಲ್ಲಿ ನಿಮ್ ಮಗಳಿಗೆ ಅನುಕೂಲವಾಗಿ ನೀವ್ ಮಾಡ್ಬೇಕು ಅನ್ಕೋತಿರೋ ಪೂಜೆನ ನನಗನುಕೂಲವಾಗಿ ಬದಲಾಯಿಸ್ಕೋಬೇಕು ಅಂತ ಕರುಣಾಕರ್ ರಾವ್ಗೆ ಕಾಲ್ ಮಾಡಿದೀನಿ. ಅವ್ರು ಬಂದು ನೋಡೋ ಅಷ್ಟೊತ್ತಿಗೆ ಹೆಂಡತಿ ಅದ್ ನನ್ನನ್ನ ಪಕ್ಕಕ್ಕಿಟ್ಟು ಆ ಕಲ್ಯಾಣಿನ ಪೂಜೆಲ್ ಕೂರ್ಸಿರೋದನ್ನ ನೋಡ್ತಿದ್ ಹಾಗೇನೆ ನನಗೆಲ್ಲಿ ನಡೀತಿರೋ ಅನ್ಯಾಯ ಅವ್ರಿಗೆ ಚೆನ್ನಾಗ್ ಅರ್ಥ ಆಗುತ್ತೆ. ನಿನ್ ತಪ್ಪು ನಿನಗ್ ಗೊತ್ತು, ಅದಕ್ಕೂ ಮೇಲೆ ಇನ್ನೂ ತಪ್ಪು ಮಾಡ್ಬೇಕು ಅಂತ ನೋಡ್ತಿದ್ಯಲ್ಲ, ನಿನಗ್ ಒಳ್ಳೇದಾಗತ್ತಾ? ನಾನ್ ಉದ್ಧಾರ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಮಗಳು ಮಾತ್ರ ಉದ್ಧಾರ ಆಗ್ಬಾರ್ದು. ಕರುಣಾಕರ್ ರಾವ್ ಬರ್ತಾರೆ ಅಂತ ಗೊತ್ತಾಯ್ತಲ್ವಾ? ಆದ್ರೂ ಶೌರ್ಯನ ಕಲ್ಯಾಣಿನ ಕೂರ್ಸಿ ಈ ಕಲ್ಯಾಣೋತ್ಸವ ಹೇಗ್ ಮಾಡ್ತಿರೋ ನಾನು ನೋಡ್ತೀನಿ.
ಕಲ್ಯಾಣಿ, ನಾನು ಹೋಗಿ ಹೂ ತಗೊಂಡ್ ಬರ್ತೇನೆ. ಇವತ್ತು ನಿಮ್ಮೆಲ್ರ ನಿಜ ಸ್ವರೂಪ ಆ ಕರುಣಾಕರ್ ರಾವ್ ಮುಂದೆ ಬಯಲಾಗತ್ತೆ ಬಿಡಿ. ಏನ್ ನೋಡ್ತಿದ್ಯಾ? ಸಿಗ್ಬೇಕು ಅಂತಿದ್ರೆ ಯಾವತ್ತಾದ್ರೂ ಸಿಗತ್ತೆ, ಸಿಗದೆ ಇರೋದು ಯಾವತ್ತೂ ಸಿಗೋದಿಲ್ಲ. ಏನ್ ಸೌತಿ ಅಕ್ಕ, ಹಳೆ ಮೂವಿ ಡೈಲಾಗ್ ಹೇಳ್ತಿದ್ಯಾ? ನನಗ್ ದಕ್ಬೇಕಾಗಿರೋದು ಆಲ್ರೆಡಿ ದಕ್ಕಾಗಿದೆಯಲ್ಲ, ಅದಕ್ಕೆ ನಾನು ಆಫೀಸರ್ ಪಕ್ಕ ಕೂತ್ಕೊಂಡು ಪೂಜೆ ನಡೆಸೋದಕ್ಕೆ ಹೋಗ್ತಿರೋದು. ಹೌದಾ? ಹಾಗೆ ಮಾಡು. ಅಷ್ಟಕ್ಕೂ ಏನ್ ನಡೆಯುತ್ತೋ ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗುತ್ತೆ. ನೀವೇ ಆ ಕರುಣಾಕರ್ ರಾವ್ ಹತ್ರ ಸಿಕ್ಕಾಕೋತೀರಾ. ಏನೋ ಮೈಂಡ್ ವಾಯ್ಸ್ ಬರ್ತಿರೋ ಹಾಗಿದೆ. ಏನ್ ಸೌತಿ ಅಕ್ಕ, ಯಾವಾಗ್ಲೂ ಮಾಡೋ ಹಾಗೆ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಆಲ್ರೆಡಿ ನೀನ್ ಮಾಡಿರೋ ವಿಡಿಯೋಗಳನ್ನ ಡಿಲೀಟ್ ಮಾಡಾಗಿದ್ಯಲ್ಲ, ಅದೇ ತರ ನಿನ್ ಫೋನಲ್ಲಿ ವಿಡಿಯೋ ತೆಗಿಯೋದಕ್ಕಾಗದೆ ಇರೋ ತರ ಸೆಟ್ ಮಾಡಿದಾಗಿದೆ. ನಾನು ನಿನಗಿಂತ ಕಮ್ಮಿ ಅಂತ ಅಸಡ್ಡೆ ಮಾಡಿದ್ರೆ ಹೇಗೆ ಹೇಳು? ನೀನು 4G ಜನರೇಷನ್ ಅಂದ್ರೆ ನಾನು 5G ಜನರೇಷನ್. ಕರೆಂಟ್ ಹೋದ್ರೆ ಕೆಲ್ಸಕ್ಕೆ ಬಾರ್ದಿರೋ ಟೆಕ್ನಾಲಜಿದೇನಿದೆ? ನೀನ್ ಶೌರ್ಯನ್ ಪಕ್ಕ ಕೂತ್ಕೊಂಡು ಈ ಕಲ್ಯಾಣೋತ್ಸವ ನಡೆಸ್ತೀಯ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಏನಾದ್ರೂ ಆಗ್ಬೋದು. ಏನಿದು? ಏನೋ ಪ್ಲಾನ್ ಮಾಡಿರೋ ಹಾಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ. ಏನ್ ಪ್ಲಾನ್ ಮಾಡಿರ್ಬಹುದು? ಕಲ್ಯಾಣಿ, ಆ ಸಂಪದ ನಮ್ಮನ್ನೆಲ್ಲ ಯಾವ್ದೋ ಕಷ್ಟಕ್ಕೆ ಸಿಕ್ಕಾಕ್ಸೋದಕ್ ನೋಡ್ತಿದ್ದಾಳೆ. ಏನ್ ಮಾಡಿದಾಳಮ್ಮ? ಆ ಕರುಣಾಕರ್ ರಾವ್ಗೆ ಮತ್ತೆ ಸಂಪದಾಗ ನಾವು ಅನ್ಯಾಯ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಎಲ್ಲ ಉಲ್ಟಾ ಆಗೋಗುತ್ತೆ. ಅದಕ್ಕೆ ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಅಮ್ಮ, ಐಡಿಯಾ. ವೆರಿ ಗುಡ್ ಕಲ್ಯಾಣಿ, ಇದು ತುಂಬಾ ಒಳ್ಳೆ ಐಡಿಯಾ. ಪಲ್ಲವಿ, ಬೇಕಾಗಿರೋದೆಲ್ಲ ಬೇಗ ಸಿದ್ಧ ಮಾಡು. ಸರಿ ಅತ್ತೆ. ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆದ ತಕ್ಷಣ ಒಡವೆ ಕದ್ಕೊಂಡು ಹೋಗೋಕೆ ಸಿದ್ದುಗ್ ಬಾ ಅಂತ ಹೇಳ್ಬೇಕು. ಆ ಕಲ್ಯಾಣಿ ಏನ್ ಸೆಟ್ ಮಾಡಿದಳೋ ಏನೋ. ಯಾಕೆ ಸುಮ್ಮನೆ ಅನವಶ್ಯಕವಾಗಿ ಸಿಕ್ಕಾಕೋತೀವಿ? ಏನ್ ಚಿಕ್ಕಮ್ಮ, ಬ್ಯುಸಿ ಆಗಿರೋ ಹಾಗಿದೆ? ಹೌದು, ಸಂಬಳ ಇಲ್ದಿರೋ ಕೆಲ್ಸದವಳಲ್ವೇನಮ್ಮ, ಯಾವಾಗ್ಲೂ ಬ್ಯುಸಿಯಾಗೇ ಇರ್ತೀನಿ. ನನ್ನ ಫೋನಲ್ಲಿ ಫೋನ್ ಮಾಡೋದಕ್ಕಾಗೋದಿಲ್ಲ. ಸಿದ್ದು ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕು ಚಿಕ್ಕಮ್ಮ. ಯಾವುದೋ ಹೊಸ ನಂಬರ್, ಸಿದ್ದುನೇ ಮಾಡಿದಾನೇನೋ. 1 ನಿಮಿಷ ಚಿಕ್ಕಮ್ಮ. ಹಲೋ. ಹಲೋ, ಸಂಪದನ ಮಾತಾಡ್ತಿರೋದು? ಹೌದು ರೀ, ನೀವ್ ಯಾರು? ನಾನು ಡೈರೆಕ್ಟರ್ ಶಂಕರ್ ಅವರ ಅಸಿಸ್ಟೆಂಟ್ ಮೇಡಮ್. ಯಾವ ಶಂಕರ್? ಎಂತ ಮಾತಂದ್ರಿ ಮೇಡಮ್? ಯಾವ ಶಂಕರ? ಜೆಂಟಲ್ಮನ್, ಇಂಡಿಯನ್, ರೋಬೋ, ಶಿವಾಜಿ, ಆ ಡೈರೆಕ್ಟರ್ ಶಂಕರ್ ಬಗ್ಗೆ ಮಾತಾಡ್ತಿರೋದು. ಅಂದ್ರೆ ನೀವು ಶಂಕರ್ ಸರ್ ಅಸಿಸ್ಟೆಂಟಾ? ಹೇಳಿ ಹೇಳಿ. ನಮ್ ಗುರುಗಳ ಆಶೀರ್ವಾದದಿಂದ ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಹೈದರಾಬಾದಲ್ಲಿ ನೀವು ಆಡಿಷನ್ ಕೊಟ್ರಲ್ವಾ, ಆ ಫೋಟೋಸು ವಿಡಿಯೋಸ್ನ ನಾನು ನೋಡಿದೆ.
ಇಷ್ಟೊಂದು ವರ್ಷ ಈ ಇಂಡಸ್ಟ್ರಿ ನಿಮ್ನ ಹೇಗ್ ಮಿಸ್ ಮಾಡ್ತು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಬಟ್ ನಾನ್ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಮೀನಾಕ್ಷಿ ಶೇಷಾದ್ರಿ ತರ ಕಣ್ಣು, ಆಲಿಯಾ ಭಟ್ ತರ ಮೈ ಕಟ್ಟು, ಐಶ್ವರ್ಯ ರೈ ತುಟಿಗಳು, ಅದೆಲ್ಲ ಅಲ್ಲ. ಬಾಲಿವುಡ್ ಹೀರೋಯಿನ್ ಎಲ್ಲಾರನ್ನೂ ಮಿಕ್ಸಿಲ್ ಹಾಕಿ ಮಿಕ್ಸ್ ಮಾಡಿ ಹೊರಗೆ ತೆಗೆದ್ರೆ ನೀವು. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ನನ್ ಕತೆಗೆ ಹೀರೋಯಿನ್ ಆಗ್ಬೇಕು ಅಂತಾನೆ ನೀವು ಹುಟ್ಟಿದಿರಾ ಅನ್ಸ್ತಿದೆ. ನಿನ್ನೆಯಿಂದ ನಿಮಗ್ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ಹೌದಾ? ಹೋಗ್ಲಿ ಬಿಡಿ, ಇವಾಗ ಆದ್ರೂ ಸಿಕ್ಕಿದ್ರಲ್ಲ. ಇಲ್ಲ ಅಂದಿದ್ರೆ ನಮ್ ಪ್ರೊಡ್ಯೂಸರ್ ಮುಂಬೈಗೆ ಟಿಕೆಟ್ ಬುಕ್ ಮಾಡ್ಬಿಡ್ತಿದ್ರು. ನೀವೊಂದ್ಸಲ ಅರ್ಜೆಂಟ್ ಆಗಿ ಆಡಿಷನ್ ಬರಕ್ಕಾಗತ್ತಾ? ಈಗ್ಲಾ? ಹಾ, ಅರ್ಜೆಂಟ್ ಆಗಿ ನೀವು ಬಂದು ಆಡಿಷನ್ ಕೊಟ್ರೆ ಪ್ರೊಡ್ಯೂಸರ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ತಕ್ಷಣ ಅಗ್ರಿಮೆಂಟ್ ಕೂಡ ಸೈನ್ ಮಾಡ್ಬೋದು. ಪ್ಲೀಸ್ ಬೇಗ ಬಂದ್ಬಿಡಿ. ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಆ ಅಡ್ರೆಸ್ಗೆ ಬಂದ್ಬಿಡಿ. ಬಾಯ್ ಮೇಡಮ್. ಅಜ್ಜಿ, ಹಾ, ಪೂಜೆ ಮಾಡುವಾಗ ನಾನು ಪೀಠದ ಮೇಲೆ ಕೂತ್ಕೊಳ್ಳೋದು ಬೇಡ, ಸಂಪದಾನೆ ಕೂರ್ಸೋಣ. ಅದೇನಮ್ಮ, ನಾನು ಶೌರ್ಯನ್ ಪಕ್ಕ ನಿನ್ನ ನೋಡ್ಬೇಕು ಅನ್ಕೋತಿದ್ರೆ. ನಾನು ಕೂತ್ಕೊಳ್ಳೋದೇನೋ ಚೆನ್ನಾಗೇ ಇದೆ, ಅದ್ರ ಮಧ್ಯ ಆ ಕರುಣಾಕರ್ ರಾವ್ ಏನಾದ್ರು ಬಂದು ನೋಡಿದ್ರೆ ನಮ್ಗೆ ಸುಮ್ನೆ ತೊಂದ್ರೆ ಆಗತ್ತೆ. ಅವನ್ ಬಗ್ಗೆ ನೀನ್ಯಾಕೆ ಭಯ ಪಡ್ತೀಯ? ಯಾರು ಬಂದ್ರೂ ಸರಿ, ನಿಮ್ಮಿಬ್ರನ್ನೇ ಕೂರಿಸಿ ಸೀತಾರಾಮ ಕಲ್ಯಾಣ ನಡೆಸೋ ಜವಾಬ್ದಾರಿ ನಂದು. ಸರಿನಾ? ದಮ್ಮು ಏನ್ರಿ? ಅತ್ತೆಯವರು ಕಲ್ಯಾಣಿನ ಪೂಜೆಯಲ್ಲಿ ಕೂರಿಸ್ಬೇಕು ಅಂತಿದ್ದಾರೆ. ಅದೇನೋ ಒಳ್ಳೇದೇ, ಆದ್ರೆ ಊರಿನ ಜನ ಎಲ್ಲ ಬರ್ತಾರೆ. ಅವರು ಮೊದಲನೇ ಹೆಂಡತಿ ಸಂಪಾದನೆ ಯಾಕೆ ಕೂರಿಸಿಲ್ಲ ಅಂತ ಅಭ್ಯಂತರ ಮಾಡಿದ್ರು, ಮಾಡಬಹುದು. ಅದು ಅಲ್ಲದೆ ಸಂಪದ ಈ ವಿಡಿಯೋನ ಕೋರ್ಟ್ಗೆ ತೋರಿಸಿಲ್ಲ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿದ್ರು ಹೇಳ್ಬೋದು. ಹೌದಲ್ವೇನ್ರಿ? 4 ಜನ 4 ಮಾತಾಡಿದ್ರೆ ಕೇಳುವಂತ ಕರ್ಮ ನನಗೆ ಯಾಕೆ? ಊರಲ್ಲಿ ತಲೆ ತಗ್ಸೋಂತ ಕರ್ಮ ನನಗೆ ಯಾಕೆ? ಅವಳನ್ನೇ ಹಸೆ ಮನೆ ಮೇಲೆ ಕೂರಿಸ್ತೀನಿ. ನಾನು ಆಡಿಷನ್ಸ್ಗೆ ಹೋಗ್ಬೇಕು. ಅಯ್ಯೋ, ಆ ಕರುಣಾಕರ್ ರಾವ್ ಬೇರೆ ಬರೋದಕ್ಕೆ ಹೇಳಿದೀನಿ. ಅವ್ರು ಹೊರಟಿರ್ತಾರೋ ಏನೋ, ಬೇಡ ಅಂತ ಹೇಳ್ಬೇಕು ಮೊದಲು. ಸಂಪದ ಇಲ್ಲಿದ್ಯಾ? ಬಾ, ಪೂಜೆ ಮಾಡ್ಬೇಕು. ಕೋರ್ಟ್ ಕೊಟ್ಟಿರೋ ಸೊಸೆ ನೀನ್ ಇಲ್ಲಿ ಹೀಗಿದ್ರೆ ಅಲ್ಲಿ ಸ್ವಾಮಿಗೆ ಅಮ್ಮನವರಿಗೆ ಮಂಗಳ ಸ್ನಾನ ಯಾರು ಮಾಡಿಸ್ತಾರೆ? ನಡಿ ನಡಿ. ಅಯ್ಯೋ, ನಾನ್ ಬರ್ತೀನಿ, ನೀವ್ ನಡೀರಿ. ಅದೆಲ್ಲ ಆಗಲ್ಲ, ಬಾ ಸಂಪದ. ಅಯ್ಯೋ, ನಾನ್ ಬರ್ತೀನಿ. ಬಾ ಸಂಪದ. ಬರ್ತೀನಿ, ನಡೀರಿ. ಸರಿ, ಹೋಗೋಣಮ್ಮ, ನಾವು ಹೋಗೋಣ, ಬಾ. ಪಂಚಕಲ್ಯಾಣಿ, ಫೋನ್ ಬರ್ತಿದೆ, ಸ್ವಲ್ಪ ನಿಲ್ಲಮ್ಮ. ನಿಲ್ಲಮ್ಮ, ನಿಲ್ಲು. ಹಲೋ, ಕರುಣಾಕರ್ ರಾವ್ ಅವ್ರೆ? ಹಾ, ಹೇಳಮ್ಮ. ಕಲ್ಯಾಣೋತ್ಸವಕ್ಕೆ ಲಗ್ನ ಸರಿ ಹೋಗದೆ ಮುಹೂರ್ತ ಮಧ್ಯಾಹ್ನ 12 ಗಂಟೆ ಮೇಲಿಟ್ಟಿದ್ದಾರೆ. ನೀವು ಸ್ವಲ್ಪ ನಿಧಾನವಾಗೇ ಬನ್ನಿ. ಆಗ್ಲಿ ಅಮ್ಮ, ಕೋರ್ಟ್ಗೆ ಹೋಗಿ ಸೈನ್ ಮಾಡಿ ನನಗೊಂದು ಚಿಕ್ಕ ಕೆಲಸ ಇದೆಯಮ್ಮ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಓಕೆನಮ್ಮ? ಥ್ಯಾಂಕ್ಸ್, ನಾನು ಇಡ್ತೀನಿ. ಎಲ್ಲ ರೆಡಿ ಆಗಿದ್ಯಲ್ಲ, ಇನ್ನು ಎಷ್ಟು ಹೊತ್ತು? ಶುರು ಮಾಡಿ.
ಆ ಮಾತ್ ಕೇಳ್ಬೇಕಾಗಿರೋದು ನಾನಮ್ಮ. ಅಷ್ಟಕ್ಕೂ ಯಾರು ಕೂತ್ಕೋಬೇಕು ಅಂತ ನಿರ್ಧಾರ ಆಯ್ತಾ? ಇನ್ಯಾರು? ನನ್ ಮಗನ್ ಪಕ್ಕ ನನ್ನ ಸೊಸೆ ಸಂಪಾದನೆ ಕೂತ್ಕೋತಾಳೆ. ಬೇಡ 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 ಬೇಡ, ಕಲ್ಯಾಣಿನೇ ಕೂತ್ಕೊಳ್ಳಿ. ಅಮ್ಮ, ನನ್ನ ಕೂರಿಸ್ಬಿಟ್ಟು ಕರುಣಾಕರ್ ರಾವ್ ಮುಂದೆ ಕೆಟ್ಟೋಣ ಮಾಡೋದಕ್ಕ? ಯಾರು ಬಂದ್ರು ಯಾವುದೇ ತೊಂದರೆ ಇಲ್ಲ, ಕೂತ್ಕೋ ಅಂತ ಹೇಳಿದೀನಲ್ವಾ. ಇಲ್ಲ ಅಜ್ಜಿ, ನನ್ ಪಕ್ಕ ಸಂಪದಾನೆ ಕೂತ್ಕೋಬೇಕು. ಇದೇನು ಶೌರ್ಯ, ನೀನು ಕೂಡ ಬದಲಾಗ್ಬಿಟ್ಟಿದ್ಯಾ? ಕೋರ್ಟಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆಗೋಗುತ್ತೋ ಅಂತ ಭಯ ಪಡ್ತಿದ್ದಾನೆ ಅಪ್ಪ. ಏನಾದ್ರೂ ಅನ್ಕೊಳ್ಳಿ, ಪೂಜೆಗೆ ಸಂಪಾದನೆ ಕೂತ್ಕೋಬೇಕು ಅಷ್ಟೇ. ಶೌರ್ಯ ಕೂಡ ಹಠ ಮಾಡ್ತಾ ಇದ್ರೆ ಬೇಡ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಕೋರ್ಟ್ ಕೊಟ್ಟಿರೋ ಸೊಸೆ ಬಾ ಅಮ್ಮ. ನಾನ್ ಬರಲ್ಲ, ಕಲ್ಯಾಣಿನೇ ಕೂರ್ಸಿ. ಬೇಡ ಬಿಡು ಸಂಪದ, ನೀನೇ ಕೂತ್ಕೋ. ಸ್ವಾಮಿ ಕಲ್ಯಾಣ ಮಾಡೋದಿಕ್ಕೆ ಇಷ್ಟೊಂದೆಲ್ಲ ಕೇಳ್ಕೊತಾ ಇದ್ದೀರಲ್ಲಮ್ಮ. ಆ ಕರುಣಾಕರ್ ರಾವ್ ಸಮಸ್ಯೆ ನಿನ್ಗೇನಿರಲ್ಲ ಬಿಡು, ಹೋಗ್ ಪೂಜೆಲ್ ಕೂತ್ಕೋ. ಇವಾಗ ಹೀಗೆ ಹೇಳ್ತೀಯ, ಆಮೇಲೆ ಬೇಟೆ ಇರೋ ಸಮಸ್ಯೆ ತಂದಿಡ್ತೀಯ. ಬೇಡ, ನೀನೇ ಕೂತ್ಕೋ, ನಡಿ. ಅಬ್ಬಾ, ಬಾ ಅಮ್ಮ. ಬಾ ಸಂಪದ, ಪೂಜೆಲಿ ನೀನ್ ನನ್ ಪಕ್ಕ ಇದ್ರೇನೆ ಚೆನ್ನಾಗಿರುತ್ತೆ. ಬಾ. ಬರ್ದೆ ಹೀರೋಯಿನ್ ಚಾನ್ಸ್ ಸಿಕ್ಕಿದೆ, ಇವ್ರೇನ್ ಹೀಗ್ ಮಾತಾಡ್ತಿದ್ದಾರೆ? ಅಮ್ಮ, ನೀವು ಹೀಗ್ ಬೇಡ್ಕೊಳ್ಳೋದೇನೋ, ಅವ್ರು ಹೀಗ್ ಬೇಡ್ಕೊಳ್ಳೋದೇನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲಮ್ಮ. ಮುಹೂರ್ತದ ಸಮಯಕ್ಕೆ ಜೀರಿಗೆ ಬೆಲ್ಲದ ಕಾರ್ಯಕ್ರಮ ಪೂರ್ತಿ ಆಗ್ಬೇಕು. ಅದು ನಡಿಬೇಕು ಅಂದ್ರೆ ಮೊದಲು ಗಣಪತಿ ಪೂಜೆ, ಕಳಶ ಪೂಜೆ, ನವಗ್ರಹ ಪೂಜೆ, ಹೀಗೆ ತುಂಬಾ ಪೂಜಾ ಕಾರ್ಯಕ್ರಮ ಇರುತ್ತಮ್ಮ. ಬೇಗ ಬನ್ನಿ ತಾಯಿ. ಅಯ್ಯೋ ಸಂಪದ, ಪುರೋಹಿತರು ಕೂಡ ಬೇಜಾರು ಮಾಡ್ಕೋತಿದ್ದಾರೆ. ಬಾ. ಆಫೀಸರ್ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರಲ್ಲ, ಹೋಗು. ಬಾ ಸಂಪದ. ಹಾಳದೋಳೆ, ಸೂರ್ಯ ಹುಟ್ಟದಾಗಿಂದ ನನ್ ಗಂಡ ನನ್ ಕಡೆ ಗಮನ ಕೊಡಲ್ಲ ಅಂತ ಹೇಳ್ತೀಯ. ಈಗ ಅವನು ಪ್ರೀತಿಯಿಂದ ಕರಿತಾ ಇದ್ರೆ ನೀನ್ ಒಪ್ಕೋತಾ ಇಲ್ಲ. ಏನೇ ಇದು, ನಾಟಕ ಆಡ್ತಾ ಇದ್ಯಾ? ನನ್ ಕೋಪ ನೆತ್ತಿಗೇರ್ತು ಅನ್ಕೋ, ದನ ಕಟ್ಟೋ ಹಗ್ಗದಲ್ಲಿ ಬಾರಿಸ್ಬಿಡ್ತೀನಿ. ಅತ್ತೆ ಮಾಡಿದ್ರೆ ಮಾಡ್ತಾರೆ, ಹೋಗು. ಪುರೋಹಿತರು ಕೂಡ ಬೇಜಾರು ಮಾಡ್ಕೋತಿದ್ದಾರೆ. ಬಾ ಸಂಪದ. ಬಾ ಸಂಪದ, ಕೂತ್ಕೋ. ಬಾ ಅಮ್ಮ ಸಂಪದ. ಬಾರೆ ಬಾ. ಬಾ, ಕೂತ್ಕೋಬೇಕು ಅಂತ ನನಗೂ ಇದೆ, ಆದ್ರೆ ನನ್ ಹರಕೆ ಇದೆ.